ಎಡ್ರಾಮಿ ಹಿಂಗೆ ಹೋಗ್ಬೋದಾ? ರೋಡ್ ಚೆನ್ನಾಗೈತೆ, ಚಲೋ ಅದಣ್ಣ. ಅಂಕಲ್ ಆರಾಮಿದ್ರಿ ಅಂಕಲ್? ಯಾರು ಗೊತ್ತಾಗಿಲ್ರೆ? ಬಸವನಗೌಡ ಪಾಟೀಲ್ ಕಡ್ಕೊಳ್ ಅವ್ರ ಮಗ ರೀ. ಬೆಂಗ್ಳೂರಿಗೆ ಹೋಗಿದ್ರಿ. ಮನೆ ಊರಿಗೆ ಹೊಂಟಿದ್ರಿ. ಗಾಡಿ ಎಲ್ಲಿದೆ? ಇದು ಬೆಂಗ್ಳೂರ್ದಾಗಿತ್ತು ಗಾಡಿ. ಬೆಂಗ್ಳೂರಿಗೆ ತೊಗೊಂಬಂದಿದ್ಯಾ? ಹಾಂ ನಡ್ಸ್ಕೊಂಡ್ ದಿನ ಅಲ್ರಿ, ಮುಂಜಾನೆ 6ಕ್ಕೆ ಬಿಟ್ಟಿನಿ. ಈಗಲೇ ನಮ್ಮ ಗಾಡಿ ನೋಡಿದೆವು, ಹಳಿ ಗಾಡಿ. ಮುಂಜಾನೆ 6ಕ್ಕೆ ಬಿಟ್ಟಿದ್ಯಾ? ಹಾಂ ರೀ. ಹೆಂಗೆ ಹೊಸ್ಪೇಟೆ ಮೇಲೆ ಬಂದೇನು? ಹಾಂ ಹೊಸ್ಪೇಟೆ ಮಾಮೂಲಿ ಬಸ್ಗಳು ಬರ್ತಾವಲ್ರಿ, ಅದೇ ರೂಟ್ ಬಂದು ಇನ್ನೇಗೆ ಹಿಂಗೆ ಹೊಂಟಿದೆ ರೀ. ಅವ್ರಿಲ್ಲ ಎಡ್ರಮೆ ಕೇಳಿದೆ, ಸುಮ್ಮನೆ ಫೋನ್ ಹಾಕಿದ್ನಲ್ಲ, ಎಡ್ರಮೆ ಕೇಳಿದೆ ಹಿಂಗೆ ಹೋಗ್ರಿ ಅಂತ. ರೋಡ್ ಚಲೋ ಅದ್ರಿ ಇದು. ಸಾವಕಾಶ ಹೋಗ್ತು. ಆರಾಮಿದ್ದೀನಿ. ನಾ ಅದೇನೇ ಗಾಡಿ ನೋಡಿದೆ, ಅಂಕಲ್ ಹಂಗೆ ಕಾಲಕತ್ತಾರಲ್ಲ ತಲತೀನಿ ಕನ್ಫ್ಯೂಸ್ ಬಟ್ಟೆ ಕೂಡ. ಓಹೋ ಅದೇ ಇದು ಲ್ಯಾಬ್ ಟೆಕ್ನಿಷಿಯನ್ ರೀ. ಹೆಲ್ಮೆಟ್ ಹಾಕಿದ್ದು ಪೂರ ಸಿಗಲ್ಲ. ಎಲ್ಲಿ ಪೂರಾ ಪ್ಯಾಕ್ ಆಗಿ ಬಂದೀನಿ ರೀ. ನಾ ಅದು ಮತ್ತೆ ಸುಮ್ಮನೆ ಇರಲಿ, ಎಮರ್ಜೆನ್ಸಿ ಪೂರ ಪ್ಯಾಕ್. ಗಾಡಿ ಇದು KTM ರೀ. ಬರ್ರಿ ಅಂಕಲ್, ಮನೆಗೆ ಬಂದಿಲ್ಲ ಹೊಟ್ಟೆ. ಮೈಲೇಜ್ ಹಾಂ ಬರ್ತೀನಿ ರೀ ಅಂಕಲ್. ಹುಡುಗರು ಅಂದ್ರೆ ಒಂಥರ ಹಾಗೆ ಏನೋ ನಾವು ಚಿಕ್ಕ ಏಜಲ್ಲೆಲ್ಲ ಹಂಗೆ ಮಾಡ್ತಿದ್ವಿ. ಯಾವುದೋ ಒಂದು ಚೆನ್ನಾಗಿರೋ ಬೈಕ್ ಕಂಡ್ಬಿಟ್ರೆ ಸಾಕು, ಊರು ಅಂತ ಮಾಡ್ತಾ ಇರ್ತಿದ್ವಿ. ಅದೇನೋ ಒಂಥರ ಖುಷಿ ಹುಡುಗರಿಗೆಲ್ಲ. ಬನ್ನಿ, ಇನ್ನೂ ಒಂದು 10 ಕಿಲೋಮೀಟರ್ ಇದೆ ಊರಷ್ಟೇ, ಇನ್ನೇನು ಬಂದುಬಿಟ್ವಿ. 540 ಕಿಲೋಮೀಟ್ರ್ ಬಂದಂಗೆ ಆಯಿತು. ಸೊ ಅಂಥ ಏನು ಟಯರ್ಡ್ನೆಸ್ ಅನ್ನಿಸ್ಲಿಲ್ಲ ಗುರು. ಓಕೆ ಬರ್ಬೋದು ಈ ಗಾಡಿ ಮೇಲೆ, ಅಷ್ಟೊಂದು ಏನು ಟಯರ್ಡ್ನೆಸ್ ಅನ್ನಿಸ್ಲಿಲ್ಲ ನನಗೆ. ಏನಂದರೆ ರಸ್ಟ್ ಇಷ್ಟೆಲ್ಲ ಬ್ಯಾನ್ ಆಗೋದು, ಸ್ವಲ್ಪ ಸೆಂಟ್ರಲ್ ಒಂದು ಸ್ವಲ್ಪ ಕೈ ಒಂದು ಸ್ವಲ್ಪ ಏನಂತಾರೆ ಹಿಡ್ಕೊಂಡಂಗೆ ಆಯಿತು. ಬಟ್ ಅಷ್ಟು ಆಗೋದೇನೆ ಈ ಗಾಡಿ ಮೇಲೆ, ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಅಂದರೆ ಮುಂಚೆ RC ಏನಿತ್ತಲ್ಲ ಅದರಷ್ಟು ಏನು ಫೀಲಿಂಗ್ ಬ್ಯಾಡ್ ಇಲ್ಲ. ಓಕೆ ಇದು ಮಾಡ್ಬೋದು. ಓಹ್ ಹಾಯ್, ನಮ್ಮೂರವ್ರನ್ನೇ. ಸೊ ಬನ್ನಿ, ಇವಾಗಿದ್ದು ಈ ಊರ ನೇಮ್ ಬಂದ್ಬಿಟ್ಟು ಸುಂಬಡ್ ಅಂತ. ಮುಂದೆ ಬರೋದು ಎಡ್ರಾಮಿ. ಈ ಊರ 1 ಕಿಲೋಮೀಟ್ರ್ ಅಷ್ಟೇ. ಸೊ ಫೈನಲಿ ಬಂದುಬಿಟ್ವಿ ನಮ್ಮೂರಿಗೆ, ಎಡ್ರಾಮಿ. ಬೆಂಗಳೂರು ಟು ಎಡ್ರಾಮಿ ಜರ್ನಿ ಆಯಿತು 560 ಕಿಲೋಮೀಟರು ಕಂಪ್ಲೀಟ್ ಮಾಡಿದ್ವಿ. ಸೊ ಇದೇ ನಮ್ಮೂರು. ನಾವು ಹಳೆ ಲ್ಯಾಬ್ ತೋರಿಸ್ತೀನಿ ಬನ್ನಿ. ನಾನು ಮುಂಚೆ ವರ್ಕ್ ಮಾಡ್ತೀನಲ್ಲ ಆ ಲ್ಯಾಬ್ ತೋರಿಸ್ತೀನಿ. ಇಲ್ಲೇ ಇದೆ. ಸೊ ಇಲ್ಲಿದೆಯಲ್ಲ, ಇದು ಮಾರ್ಕ್ ಮಾಡಿದ್ದೀನಿ ಅಲ್ಲೇ, ಆ ಲ್ಯಾಬ್ ನಮ್ಮ ಹಳೆ ಲ್ಯಾಬು. ಮುಂಚೆ ಅಲ್ಲಿ ವರ್ಕ್ ಮಾಡ್ತಿದ್ದೆ, ಅಂದರೆ ಪ್ರಾಕ್ಟೀಸ್ಗಿಂತ ಅಲ್ಲಿಗೆ ಹೋಗ್ತಿದ್ದೆ. ಸೊ ಅಲ್ಲೆಲ್ಲ ಪ್ರಾಕ್ಟೀಸ್ ಆಯಿತು, ಅಂದರೆ ಬೇಸಿಕ್ನ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ. ಇನ್ನೇನಿದ್ರು ಸ್ವಲ್ಪ ಏನೋ ಸ್ವಲ್ಪ ಜಾಸ್ತಿ ಬರುತ್ತೆ, ಕಲ್ತ್ಕೋಬೇಕು ಅಂದ್ಬಿಟ್ಟು ಅಲ್ಲಿಗೆ ಬಂದಷ್ಟೇ. ಅಲ್ಲೂ ಎಲ್ಲ ಫುಲ್ ಪರ್ಫೆಕ್ಟ್ ಆದೆ. ಸೊ ಇವಾಗ ಏನಿಲ್ಲ, ಊರಲ್ಲಿ ಆರಾಮಾಗಿ ಅಪ್ಪನ ಜೊತೆ
ರೆಸ್ಟ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಇರಬೇಕು ಅಂತ ಊರಿಗೆ ಬರ್ತಾಯಿದ್ದೀನಿ. ಸೊ ಬಂದೆ. ಸೊ ಬನ್ನಿ ಇನ್ನೇನು ಮನೆ ಬಂತು, ಮನೆ ಹೋಗೋಣ. ತಾಳಿಕೋಟೆಯಿಂದ ನಿಲ್ಲಿಸ್ದೇ ಬಂದುಬಿಟ್ಟಿದ್ದೀನಿ. ಫುಲ್ಲು ತಲೆ ಹಿಡಿದ್ಬಿಟ್ಟಿದೆ ಗುರು. ಹೋಗ್ಬಿಟ್ಟು ಮನೇಲಿ ಟೀಗೆ ಹಾಕೊಂಡು ಫಸ್ಟು ಟೀನೋ ಕಾಫಿನೋ ಕುಡಿಬೇಕು. ನಿಂತ್ಕೊಂಡಿದ್ದಾವೆ ಇಲ್ಲಿ ನಮ್ಮ ಐರಾವತಗಳೆಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.